ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮಲಬದ್ಧತೆ. ವೀಕ್ಷಕರೇ, 99% ಎಲ್ಲ ಕಾಯಿಲೆಗಳಿಗೂ ಮೂಲ ಕಾರಣ ಮಲಬದ್ಧತೆ. ವೀಕ್ಷಕರೇ, ಮಲಬದ್ಧತೆಯನ್ನು ಸರಿಪಡಿಸ್ಕೊಂಡ್ಬಿಟ್ರೆ ನಿಮಗೆ 99% ಕಾಯಿಲೆಗಳು ವಾಸಿ ಆಗ್ತವೆ, 99% ಕಾಯಿಲೆಗಳು ಬರೋದಿಲ್ಲ. ಹಾಗಂತ ನೀವು ಲ್ಯಾಕ್ಸೇಟಿವ್ಸು, ಪರ್ಗೇಟಿವ್ಸು ಅಂಥದ್ದು ಇಂಥದ್ದು ರೇಚಕ ಔಷಧಿಗಳನ್ನು ತಗೊಂಡು ಫೋರ್ಸ್ಫುಲಿ ಜಾಡ್ಸೋ ಥರ, ಬೇದಿ ಆಗೋ ಥರ ಮೋಷನ್ನು ಪ್ರೆಷರ್ಯುಕ್ತವಾಗಿ ಹೊರಗೆ ಕಳಿಸೋದು ಅದು ಮಲಬದ್ಧತೆಯ ನಿವಾರಣೆ ಅಲ್ಲ. ನೋಡಿ, ಯಾವಾಗ ಆಹಾರವನ್ನು ತಿಂತೀವಿ, ಎಲ್ಲಿಯವರೆಗೆ ಸಂಪೂರ್ಣವಾಗಿ ಜೀರ್ಣ ಆಗಲ್ವಾ, ಜೀರ್ಣ ಆಗಿದ್ದು ಸಂಪೂರ್ಣವಾಗಿ ಸಾರವನ್ನು ಹೀರಲ್ಪಡಲ್ವೋ, ಸಂಪೂರ್ಣವಾಗಿ ಅದರಲ್ಲಿರೋಂತಹ ಸತ್ವಗಳನ್ನು ಹೀರಲ್ಪಡವೋ ಅಲ್ಲಿವರೆಗೂ ಅದು ತ್ಯಾಜ್ಯ ವಸ್ತುವನ್ನು ಹೊರಗೆ ಹಾಕಲ್ಲ ಕರಳು. ಸೊ ತ್ಯಾಜ್ಯ ವಸ್ತುವನ್ನು ಹೊರಗೆ ಹಾಕಬೇಕು ಅಂತಂದರೆ ನೀವು ವರ್ಕೌಟ್ ಮಾಡಬೇಕಾಗಿರೋದು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ, ಜೀರ್ಣಾಂಗ ವ್ಯವಸ್ಥೆಯ ಮೇಲೆ. ಜೀರ್ಣಾಂಗ ವ್ಯವಸ್ಥೆಯನ್ನು ನೀವು ಸರಿಪಡಿಸ್ಕೊಂಡ್ರೆ ಆಹಾರ ಜೀರ್ಣ ಆಗ್ತದೆ, ಸಾರಭಾಗವನ್ನು ಹೀರ್ತದೆ, ವೇಸ್ಟ್ ಪ್ರಾಡಕ್ಟನ್ನು ಹೊರಗೆ ಹಾಕ್ತದೆ. ಒಂದು ವೇಳೆ ನೀವು ಫೋರ್ಸ್ಫುಲಿ ಲ್ಯಾಕ್ಸೇಟಿವ್ಸ್ ತಗೊಂಡು ಹೊರಗೆ ಜಾಡ್ಸೋ ಥರ ಮಾಡಿಬಿಟ್ರೆ ಜೀರ್ಣ ಆಗದಲ್ಲೇ, ಸಾರಭಾಗ ದೇಹಕ್ಕೆ ತಲುಪದಲ್ಲೇ ಅದನ್ನು ಹೊರಗೆ ಹಾಕಿಬಿಟ್ರೆ ನಿಮಗೆ ಖಂಡಿತವಾಗೂ ಅಶಕ್ತತೆ ಉಂಟಾಗ್ತದೆ. ಬರ್ತಾ 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 ನಿಮ್ಮ ದೇಹ ಕೃಶ ಆಗ್ತಾ ಬರ್ತದೆ. ಹಾಗಾದರೆ ಮನೆ ಮದ್ದು ಏನು ಮಾಡ್ಕೋಬೋದು ಇದಕ್ಕೆ? ಒಂದು ಗ್ಲಾಸ್ ಬಿಸಿನೀರಿಗೆ ಅರ್ಧ ಸ್ಪೂನು ಹರಿತಕ್ಕಿ ಚೂರ್ಣ ಅಂತ ಇರ್ತಾರೆ, ಹಳಲೆಕಾಯಿ ಚೂರ್ಣ ಮತ್ತು ಒಂದಿಷ್ಟು ಬೆಲ್ಲವನ್ನು ಹಾಕಿ ದಿನಾ ರಾತ್ರಿ ಕುಡೀರಿ. ಇದನ್ನು ಸತತವಾಗಿ 7 ದಿವಸ ಮಾಡಿದರೆ ಸಾಕು, ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗ್ತದೆ. ಜೀರ್ಣಾಂಗ ವ್ಯವಸ್ಥೆ ಅಷ್ಟೇ ಅಲ್ಲ, ಡೈಜೆಷನ್ ಅಷ್ಟೇ ಅಲ್ಲ, ಅಸ್ಯುಮುಲೇಷನ್ ಆಗಬೇಕು, ಅಬ್ಸಾರ್ಪ್ಷನ್ ಆಗಬೇಕು. ಆವಾಗ ತನ್ನಷ್ಟಕ್ಕೆ ತಾನೇ ಚಲ್ಟವನ್ನು, ರಸ ಹೀರ್ಕೊಂಡು ವೇಸ್ಟ್ ಪ್ರಾಡಕ್ಟನ್ನು ದೇಹ ಹೊರಗಡೆ ಆಗ್ತದೆ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಇದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದರೆ ರೆಡಿಮೇಡ್ ಮೆಡಿಸಿನ್ಸ್ ಕೂಡ ಸಿಗ್ತದೆ. ಹತ್ತಿರ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ತಗೋಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.